ಕಳೆದ ಬಾರಿ ಉಳ್ಳಾಲದ ಗಲಭೆಯ ಸಂದರ್ಭದಲ್ಲೂ ಕೂಡ ನೀವು ಮನೆ ಮನೆಗೆ ಪೊಲೀಸರನ್ನು ನುಗ್ಗಿಸಿದ್ರಿ. ನೀವು ಇಲ್ಲ ಅಂತೇಳಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ನೀವು ಪೋಲಿಯಾರ್ನ ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನ ಪಟ್ಟಿ ಮಾಡಿಸಿಕೊಂಡು ಕಳಿಸ್ತಾ ಇರುವುದು ಯುಟಿ ಖಾದರ್ ಅವರ ನೇತೃತ್ವ ಅನ್ನೋದಕ್ಕೆ ನಮಗೆ ನಿಮ್ಮ ಪತ್ರಿಕಾಗೋಷ್ಠಿಯ ಸಾಕ್ಷಿ. ಆದ್ರೆ SDPI ಬಹಳ ಮುಕ್ತವಾಗಿ ಹೇಳ್ತಾ ಇರುವಂತಹದ್ದು, ಪೋಲಿಯಾರ್ನ ಚಿರತೆ ನಮ್ಮೊಂದಿಗಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ. ನೀವು ಅಂದುಕೊಂಡಿರಬಹುದು ಅಶ್ರಫ್ ಕಿನಾರೆ ಎನ್ನುವಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತಾಡಿದಾಗ ಒಂದು ನೋಟಿಸ್ ಹೋದ್ರೆ ಬಾಕಿದ್ದವರು ಮೌನಕ್ಕೆ ಶರಣಾಗಬಹುದು ಅಂತ ಹೇಳಿ ನಿಮ್ಮ ಚೇಳಗಳಾಗಿ ನಿಮ್ಮ ಕಾಲಡಿಯಲ್ಲಿ ಬದುಕ್ತಾ ಇರುವಂತ ಕೆಲವರನ್ನ ನೀವು ನೋಡಿರಬಹುದು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮುಸಲ್ಮಾನರು, ಎಲ್ಲಾ ಮುಸ್ಲಿಂ ನಾಯಕರು ಅಂತವರೇ ಅಂತ ಹೇಳಿ ನೀವು ಅಂದುಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು, ನಾವು ಕೊನಾಜ ಚಲವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅದರ ಬದಲಾಗಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತ ಮುಸಲ್ಮಾನರ ಮನೆ ಮನೆಗೆ ಕಳುಹಿಸಿದ್ರೆ ಇಲ್ಲಿ ಇವತ್ತು ಕೊನಾಜ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಲ್ಲಿ ಅಲುಗಾಡ್ಲಿಕ್ಕೆ ಸ್ಥಳ ಇರ್ತಿರ್ಲಿಲ್ಲ ಅನ್ನೋದನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕಮಿಷನರ್ ಅವರೇ, ನೀವು ನಮ್ಮ ಪರವಾಗಿರಿ ಅಂತ ನಾವು ಹೇಳುವುದಿಲ್ಲ, ನೀವು ನಮ್ಮವರನ್ನ ಬಂಧಿಸಬೇಡಿ ಅಂತ ಕೂಡ ನಾವು ಹೇಳುವುದಿಲ್ಲ. ನಾವು ಹೇಳ್ತಾ ಇರುವಂತಹದ್ದು, ನೀವು ಅಕ್ರಮವಾಗಿ ಬಂಧಿಸಬೇಡಿ, ನೀವು ನ್ಯಾಯದ ಪರವಾಗಿರಿ. ನಿಮ್ಮ ಏನು ಕಮಿಷನರ್ ಗೇಟಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನ ಗೂಡಿಸಿಕೊಂಡು ಇದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಪ್ರೇರೇಪಿಸಬೇಡಿ ಅನ್ನೋದಾಗಿದೆ ಕಮಿಷನರ್ ಅವರಿಗೆ ಹೇಳುವಂತಹದ್ದು. ಇನ್ನು ನಮ್ಮ ನಾಯಕರಿಗೆ ಬರುವಂತಹ ನಿಮ್ಮ ನೋಟಿಸುಗಳು, ನಮ್ಮ ನಾಯಕರಿಗೆ ಬರುವಂತ ನಿಮ್ಮ ನೋಟಿಸುಗಳು, ಆ ನೋಟಿಸುಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಇಲ್ಲಿನ ಜನತೆ ಇಲ್ಲಿ ಕೂಡಿರುವಂತಹ ಜನತೆಯ ಭಾಗವಾಗಿ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತಹದ್ದು, ನಮ್ಮ ಔದಾರ್ಯದಿಂದ ನೀವು ಅಧಿಕಾರದಲ್ಲಿದ್ದೀರಿ, ನಮ್ಮ ಔದಾರ್ಯದಿಂದ ನೀವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ. ಅದು ಬಿಟ್ಟು ಸಂಘ ಪರಿವಾರದ ಸಂಘ ನಿಕೇತನಕ್ಕೆ ಬೇಕಾಗಿ, ಕೇಶವ ಬೇಕಾಗಿ ನೀವು ಆಡಳಿತವನ್ನು ನಡೆಸುವುದಾದ್ರೆ ಅದಕ್ಕೆ ನಾವು ಮುಂದೆ ಬರುವಂತ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ.